ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂತಹ ಕಾಳಿದಾಸ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಘದ ಅಧ್ಯಕ್ಷರು ಹಾಗೂ ಮುಖ್ಯ ಅಭಿಯಂತರರು ನಿವೃತ್ತ ಮುಖ್ಯ ಅಭಿಯಂತರರು ಆಗಿರ್ತಕ್ಕಂತಹ ಶ್ರೀಯುತ ಪಿ ದೇವರಾಜ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿರತಕ್ಕಂಥ ಧರ್ಮ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮಿ ಮಹಾಸ್ವಾಮೀಜಿಗಳು ಅಡಿದಾವರುಗಳಲ್ಲಿ ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದನೆಗಳು ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನ ಹಾಕ್ತೀನಿ. ನಾನು ಬಹಳ ಸಮಯ ತಗೊಳ್ಳಲ್ಲ. ರವಿ ಕಾಣುತ್ತನ್ನ ಕವಿ ಕಂಡ ಅಂತ ಒಂದು ಗಾದೆ ತಾವೆಲ್ಲ ಕೇಳಿದ್ದು. ಹಾಗೆ ನಮ್ಮ ಪುರುಷೋತ್ತಮ ದಾಸ್ ಹೆಗಡೆ ಅವರು ಮೇಘದೂತ, ಈ ಬೃಹತ್ ಕಾವ್ಯದ ಕಾಳಿದಾಸನ ಮೇಘದೂತ, ಈ ಬೃಹತ್ ಕಾವ್ಯವನ್ನು ವಿಭಿನ್ನ ಕೋನಗಳಲ್ಲಿ ಅವರು ಅವಲೋಕಿಸಿದ್ದಾರೆ. ಸೊ ಇದ್ರ ಬಗ್ಗೆ ಈಗಾಗಲೇ ನಮ್ಮ ನಾರಾಯಣ್ ಭಟ್ ಅವರು ಹೇಳಿದಾಗೆ ಸಾವಿರಾರು ಪುಸ್ತಕಗಳು ಬಂದೋಗಿರ್ಬೋದು. ಬಟ್ ಇವರು ನಮ್ಮ ಹೆಗಡೆ ಅವರು ಬರೆದಿರೋದು ಪುಸ್ತಕಗಳನ್ನ ನಾನು ಇಟ್ಕೊಂಡಷ್ಟು ಅರ್ಧ ಓದಿದ್ದೇನೆ, ಮುಂದೆ ಓದೋದು ಮುಗಿಸ್ಕೊಂಡಿದ್ದೀನಿ ಅದನ್ನ. ಸೊ ನನಗೆ ಅನಿಸಿದ್ದು ಏನಂತಂದ್ರೆ ಇದನ್ನ ವಿಭಿನ್ನ ಆಯಾಮಗಳಲ್ಲಿ ಈಗ ಬರೀ ಪ್ರೇಮ ಕಾವ್ಯ ಮತ್ತೊಂದು ಅವಲೋಕಿಸಿದ ಬದಲಾಗಿ ಇವರು ನಮ್ಮ ಜೀವನದ ಪ್ರತಿ ದಿನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು, ನಮ್ಮ ಜೀವನದ ಉದ್ದಕ್ಕೂ ಹೇಗೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನೋದು ಅರ್ಥವನ್ನು ಇದನ್ನ ವಿಭಿನ್ನ ಆಯಾಮಗಳಲ್ಲಿ ಅವಲೋಕಿಸಿದ್ದಾರೆ ಅಂತ ನಾನು ಅದು ಅಂದ್ಕೊಂಡಿದ್ದೆ. ಸೊ ಈ ಕಾವ್ಯದ ಅವಲೋಕನದ ಪುಸ್ತಕವನ್ನ ನಮ್ಮ ಸಂಘದ ವತಿಯಿಂದ ಅವರು ಪ್ರಕಾಶ ಮಾಡಬೇಕು ಅಂತ ಕೋರಿದಾಗ ನಮ್ಮ ಸಂಘ ತುಂಬಾ ಸಂತೋಷದಿಂದ ಈ ರೀತಿ ಒಪ್ಕೊಂಡು ಇವತ್ತು ಈ ದಿನ ಈ ಪುಸ್ತಕವನ್ನು ಹೊರತಂದಿದ್ದೇವೆ ನಮ್ಮ ಸಂಘದ ವತಿಯಿಂದ. ನಮ್ಮ ಸಂಘವು ಈಗಾಗಲೇ ಈ ಮುಂಚೆ 3 ಪುಸ್ತಕಗಳನ್ನ ನಾವು ಹೊರತಂದಿದ್ದೇವೆ. ಅದರಲ್ಲಿ ಕನಕ ಕಿರಣ ಮತ್ತೆ ಮುತ್ತು ಬಂದಿದ್ದು ಕೇರಿಗೆ ಅಂತ ಒಂದು, ಆಮೇಲೆ ಪ್ರೈಸ್ಲೆಸ್ ಗೋಲ್ಡ್ ಅಂದ್ಬಿಟ್ಟು ಒಂದು ಇಂಗ್ಲಿಷ್ ಕಾವ್ಯವನ್ನು ಕೂಡ ನಾವು ಹೊರತಂದಿದ್ದೇವೆ. ಸೊ ಈ ಪುಸ್ತಕ ಕೂಡ ನಮಗೆ ನಮ್ಮ ಸಂಘದಿಂದ ತರ್ತಾ ಇರೋದು ನಮಗೆ ಬಹಳ ಸಂತೋಷವಾಗಿದೆ. ಈ ನಮ್ಮ ಸಂಘವು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗೆ ತುಂಬಾ 40 ವರ್ಷದ ಹಿಂದಿನ ಸಂಘ ಇದು. ಸೊ ಕಾರಣಾಂತರದಿಂದ 25 ವರ್ಷದಿಂದ ಇದು ನಿದ್ರೆಗೆ ಜಾರಿತ್ತು. ನಂತರ ನಾನು ಮುಖ್ಯ ಇಂಜಿನಿಯರ್ ಆಗಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾಗಿದ್ದಾಗ ನಾನು ಶ್ರೀ ದೊಡ್ಡೇಗೌಡರು ಮತ್ತೆ ಸಂಘದ ಇತರೆ ಪದಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಸಂಘದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿದ ಮೇಲೆ ನಾನು ಸಂತೋಷದಿಂದ ಸಂಘದ ಅಧ್ಯಕ್ಷನಾಗಿ 16 ಅಕ್ಟೋಬರ್ 16ನೇ ಇಸ್ವಿನಲ್ಲಿ ಇದನ್ನು ವಹಿಸಿಕೊಂಡು ಕಳೆದ 3 ವರ್ಷದಿಂದ ಈ ಸಂಘಕ್ಕೆ ಒಂದು ಜೀವ ಕಳೆ ಬಂದಿದೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಳೆದ 37 ವರ್ಷಗಳಲ್ಲಿ ಸಂಘದ ಆಡಿಟಿಂಗ್ ಆಗಲಿ ಮತ್ತೊಂದಾಗಲಿ ಆಗಿರಲಿಲ್ಲ. ಅದನ್ನೆಲ್ಲ ಸರಿಪಡಿಸಿ ನಮ್ಮ ಸಂಘಕ್ಕೆ ಒಂದು ಹಿರಿಯ ಸಂಘ ಅನ್ನೋದು ಒಂದು ಪಟ್ಟ ಉಳಿಸಿ ನಾವು ಸರ್ಕಾರಕ್ಕೆ ಒಂದು ಅರ್ಜಿ ಸಲ್ಲಿಸಿದ್ದಕ್ಕೆ 4 ಎಕರೆ 30 ಗುಂಟೆ ಜಮೀನನ್ನು ನಮ್ಮ ಸರ್ಕಾರದ ವತಿಯಿಂದ ಈ ಸಂಘಕ್ಕೆ ಕೊಟ್ಟಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕೊಟ್ಟಿದ್ದಾರೆ 30 ವರ್ಷ ಲೀಸ್ಗೆ. ಅದರಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಈಗ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದರಲ್ಲಿ ಈಗ ನಾವು ಒಂದು ರೆಸಿಡೆನ್ಷಿಯಲ್ ಸ್ಕೂಲು, ಒಂದು ಸಮುದಾಯ ಭವನ, ಈ ರೀತಿ ಹಲವಾರು ಪ್ರಾಜೆಕ್ಟ್ಗಳನ್ನ ಹಾಕೊಂಡಿದ್ದೀವಿ. ಇದನ್ನ ನೆಕ್ಸ್ಟ್ ಮುಂದಿನ 5 ವರ್ಷಗಳಲ್ಲಿ ನಾವು ಒಂದು 50 ಕೋಟಿ ಬಂಡವಾಳದಲ್ಲಿ ಈ ಸಂಘವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಸೊ ಇದಕ್ಕೆ ತಾವೆಲ್ಲರೂ ಇದೇ ಒಂದು ಅಕೇಶನ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಇದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆದ್ರೂ ಈ ನಮ್ಮ ಕಾಳಿದಾಸನ ಮೇಘದೂತ ಅಂತ ನಮ್ಮ ಹೆಗಡೆಯವರ ಕೃತಿಯನ್ನ ಓದಿದ ಮೇಲೆ ತಾವೆಲ್ಲ ಅದರ ಸಾರವನ್ನು ಅರ್ಥ ಮಾಡಿಕೊಂಡು, ಈಗ ಅವರೊಂದು ಮಾತು ಹೇಳಿದ್ರು ಹೆಗಡೆಯವರು, ವಾನಪ್ರಸ್ಥ ಆಶ್ರಮದಲ್ಲಿ ನಾವೆಲ್ಲ ಗಳಿಸಿರೋದ್ರೆ ಹೆಚ್ಚುವರಿ ದುಡ್ಡನ್ನ ನಮ್ಮ ಪಬ್ಲಿಕ್ ಜನಸೇವೆಗೆ ವಿನಿಯೋಗಿಸಬೇಕು. ಸೊ ಈ ರೀತಿಲಿ ಈ ಪುಸ್ತಕವನ್ನ ಓದಿದ ಮೇಲೆ ತಾವೆಲ್ಲ ನನ್ನನ್ನು ಸಂಪರ್ಕ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮಲ್ಲಿರೋ ಹೆಚ್ಚು ಧನಕಾರಕಗಳನ್ನ ನಾವು ಸಾರ್ವಜನಿಕ ಸೇವೆಗೆ, ವಿಶೇಷವಾಗಿ ನಮ್ಮ ಸಮುದಾಯದ ಸೇವೆಗೆ ಉಪಯೋಗಿಸ್ಬೇಕು ಅಂತ ಅನ್ಕೊಂಡಿರೋ ಉದ್ದೇಶಕ್ಕೆ ನೀವೆಲ್ಲ ನನ್ನ ಜೊತೆ ಕೈಗೂಡಿಸಿ ಸಹಾಯ ಮಾಡ್ತೀರಿ ಅಂತ ನಾನು ಅದು ಅನ್ಕೊಂಡಿದ್ದೀನಿ. ಸೊ ಅದಕ್ಕೀಗ ತಾವೆಲ್ಲ ಈ ಪುಸ್ತಕನ ಓದಿ ಮುಗಿಸ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಈ ನಮ್ಮ ಸಂಘದಲ್ಲಿ ಈಗಾಗಲೇ ನನಗೆ ತಾವರೆಕೆರೆಯಿಂದ ಕೆಂಗೇರಿಗೆ ಹೋಗೋ ರೋಡಲ್ಲಿ 4 ಎಕರೆ 30 ಗುಂಟೆ ಜಮೀನು ಕೊಟ್ಟಿದ್ದಾರೆ.
ಸೊ ಅದರಲ್ಲಿ ಈಗಾಗಲೇ ನಾವು ಕಳೆದ ಸೆಪ್ಟೆಂಬರ್ 5ನೇ ತಾರೀಕು ಶಂಕುಸ್ಥಾಪನೆ ಇದು ಪ್ರಾರಂಭ ಮಾಡಿದ್ದೀವಿ. ಬಟ್ ರಿಯಲ್ ಆಗಿ ಬಿಲ್ಡಿಂಗ್ ಕಟ್ಟೋ ಶಂಕುಸ್ಥಾಪನೆ ಫೆಬ್ರವರಿಯಲ್ಲಿ ಹಮ್ಮಿಕೊಳ್ಳೋಕೆ ನಾನು ತೀರ್ಮಾನ ಮಾಡಿದ್ದೀವಿ. ಸೊ ಹೀಗಾಗಿ ತಾವೆಲ್ಲ ನನಗೆ ನಮ್ಮ ಸಂಘಕ್ಕೆ ಸಹಕಾರ ನೀಡ್ತೀರಿ ಅಂತೇಳಿ ತಾವು ತಮ್ಮನ್ನೆಲ್ಲ ನಾವು ಪ್ರತ್ಯೇಕವಾಗಿ ಆಮೇಲೆ ನಾವು ನಮ್ಮ ಸಂಘದ ವತಿಯಿಂದ ಭೇಟಿಯಾಗಿ ಪ್ರಯತ್ನ ಮಾಡ್ತೀವಿ. ಸೊ ಇಷ್ಟೇಳಿ ನಮ್ಮ ಕಾಳಿದಾಸನ ಮೇಘದೂತ ನಮ್ಮ ಪುರುಷೋತ್ತಮ ದಾಸ್ ಹೆಗಡೆ ಅವರು ಇಂಜಿನಿಯರ್ ಆಗಿದ್ರು ಕೂಡ ಒಂದು ಕಾವ್ಯದ ಅಭಿರುಚಿಯನ್ನು ಬೆಳೆಸ್ಕೊಂಡು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಂಘದಲ್ಲಿ ನಮ್ಮ ಸಂಘವು ಕೂಡ ಹಿಂದೆ ನಮ್ಮ ಕಾದಾರ್ ಚಿಕ್ಕಣ್ಣವರು ಅಂತ ಕೇಳಿರ್ಬೋದು. ಅವರು ನಮ್ಮ ಸಂಘವನ್ನ ಸ್ಪ್ರಿಂಗ್ ಬೋರ್ಡ್ ಆಗಿ ಉಪಯೋಗಿಸ್ಕೊಂಡು ಮೇಲೆ ಬಂದವರು. ಸೊ ಈ ರೀತಿ ನಮ್ಮ ಸಂಘದ ವತಿಯಿಂದ ನಮ್ಮ ಪುರುಷೋತ್ತಮ ದಾಸ್ ಹೆಗಡೆ ಅವರು ಎಲ್ಲ ಸಹಕಾರವನ್ನು ನೀಡಿ ಅವರು ಮುಂದೆ ಒಂದು ದೊಡ್ಡ ಕವಿಯಾಗಿ ಅವರ ನಿರ್ಮಾಣ ಆಗಲಿ ಅಂತ ನಾನು ಆಸೆ ಪಡ್ತಾ ನನ್ನ ಎರಡು ಮಾತು